ನಮಸ್ತೆ ಸ್ನೇಹಿತರೆ, ನಾನು ಕನ್ನಡಿಗ. ಇವತ್ತು ಆಲಮರದ ಚೌಡಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಯಾವುದೇ ಬಂದಂಥ ಭಕ್ತಾದಿಗಳು ಇಲ್ಲಿಂದಲೂ ಕೂಡ ಬಗೆಹರಿಯದ ರೀತಿಯಿಂದ ಇದ್ದರೂ ಕೂಡ ಇಲ್ಲಿಗೆ ಬಂದರೆ ಬಿಟ್ಟು ಕೊಡದೆ ಬಗೆಹರಿಸಿ ಕೊಡುವಂಥ ಒಂದು ಜಾಗಮಾನ ಈ ಚೌಡಮ್ಮನ ದೇವಸ್ಥಾನ. ಆಲಮರದ ಚೌಡಮ್ಮ ನೋಡಿ ಸ್ನೇಹಿತರೆ, ಇದೇ ದೇವಾಲಯ, ಇದೇ ಒಂದು ಚೌಡಮ್ಮನ ದೇವಸ್ಥಾನ. ಆಲಮರದ ಚೌಡಮ್ಮ ವಿಶೇಷ ಜಾಗಮಾನದಲ್ಲಿರ್ತಕ್ಕಂಥ ಈ ಆಲಮ್ಮನ ಚೌಡಮ್ಮನ ದೇವಸ್ಥಾನ. ಆಲಮರದ ಚೌಡಮ್ಮ ನೋಡಿ ಸ್ನೇಹಿತರೆ, ಇದೇ ದೇವಾಲಯ. ಎಂಥ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕೈ ಬಿಡದೆ ಕಾಪಾಡುವಂಥ ಮಹಾತಾಯಿಯ ದೇವಾಲಯ. ಇಲ್ಲಿ ಇರ್ತಕ್ಕಂಥ ಒಂದು ಜಾಗಮಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥಿತವಾದ ಒಂದು ರೂಮು ಕೂಡ ಸೌಲಭ್ಯ ಇರುತ್ತದೆ. ಈ ಒಂದು ಸೌಲಭ್ಯ ಬಂದಂಥ ಭಕ್ತಾದಿಗಳಿಗೆ ಮಾತ್ರ. ಅವರು ಬಗೆಹರಿಯುವ ತನಕ ಇದೇ ಈ ರೂಮಿನಲ್ಲಿ ವ್ಯವಸ್ಥೆ ಇರುವವರಿಗೆ ಇರುವುದು. ಮಹಾತಾಯಿಯ ಶಿಖರ ಗೋಪುರದ ಕಳಸ. ಅವರು ಅಂದುಕೊಂಡಂಥ ಹರಕೆಯನ್ನು ತೀರಿಸಬಹುದು. ಈ ಒಂದು ಜಾಗಮಾನದಲ್ಲಿ ಅವರಿಗೆ ಯಾವುದೇ ಒಂದು ಕುರುವನ್ನು ಕೇಳಲಿಕ್ಕೆ ಏನಪ್ಪ ಅಂದರೆ, ಬಿಡಿ ದಿನದಲ್ಲಿ ಬಂದು ಇಲ್ಲಿ ಕೇಳಿಕೊಂಡು ಇದ್ದು ಆ ಮಾತಾಯಿಯನ್ನು ಅಪ್ಪಣೆಯನ್ನು ತಗೊಂಡು ಇಲ್ಲಿ ಆ ಮಾತಾಯಿಯ ಅಪ್ಪಣೆಯನ್ನು ತಗೊಂಡು ಅದ ನಂತರ ಇಲ್ಲಿ ಕುರುವನ್ನು ಕೇಳ್ಬೋದು. ನೋಡಿ ಸ್ನೇಹಿತರೆ, ಇದೇ ಒಂದು ದೇವಸ್ಥಾನ. ಮಹಾತಾಯಿಯ ಗರ್ಭಗುಡಿ. ನೋಡಿರಲ್ಲ ಸ್ನೇಹಿತರೆ, ಇದೇ ಆಲಮರದ ಚೌಡಮ್ಮ. ಭಾಳ ವಿಶೇಷತೆವಾಗಿರ್ತಕ್ಕಂಥ ದೇವಾಲಯ.